ಹಲೋ ಫ್ರೆಂಡ್ಸ್, ಎಲ್ಲರ ನಮಸ್ಕಾರಗಳು. ನಾನು ಮತ್ತೊಂದು ಸ್ಥಳದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸ್ ಆಗುವಂಥ ವಾಕ್ಯಗಳು ಮಾಡ್ತಾ ಇದ್ದೀನಿ ರೀ. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಈಗ ವಾಕ್ಯಗಳನ್ನು ನೋಡೋಣ ರೀ. ಕನ್ನಡ, ಮರಾಠಿ. ಮೊದಲನೇದಾಗಿರಿ, ನನಗೆ ಇನ್ನೂ ಅವನ ಮೇಲೆ ಸಿಟ್ಟು ಇದೆ. ನಾವು ಸಹಜವಾಗಿ ಅಂತಿರ್ತೀವಿ ನೋಡ್ರಿ, ನಾವು ಇನ್ನೂ ಅವನ ಮೇಲೆ ಸಿಟ್ಟು ಹೋಗಿಲ್ಲ, ಇನ್ನೂ ಅವನ ಮೇಲೆ ಸಿಟ್ಟು ಐತಿ ಅಂತ. ಅದನ್ನು ಮರಾಠಿ ಹೇಳ್ಬೇಕು ರೀ. मला अजूनही त्याच्या राग आहे. मला अजूनही त्याच्या राग आहे. ಆಮೇಲೆ ನೆಕ್ಸ್ಟ್ ರೀ, ಅವಳು ಇನ್ನೂ ಮಲಗಿಕೊಂಡಿದ್ದಾಳೆ ಅಥವಾ ಅವಳು ಇನ್ನೂ ನಿದ್ದೆಯಲ್ಲಿದ್ದಾಳೆ ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ. ती अजूनही झोपीत आहे. ती अजूनही झोपीत आहे. ಆಮೇಲೆ ನೆಕ್ಸ್ಟ್ ರೀ, ಇದು ನಂದು ಸ್ವಂತ ಕೆಲಸ ಇದೆ. ನಾವು ಕನ್ನಡದಾಗ ಅಂತಿರ್ತೇವೆ ನೋಡ್ರಿ, ಇದು ಸ್ವಂತ ನನ್ನ ಕೆಲಸ ಇದೆ ಅಂತ. ಅದನ್ನೇ ಮರಾಠಿ ಹೇಳ್ಬೇಕ್ರಿ. हे माझं स्वतःचे काम आहे. हे माझे स्वतःचे काम आहे. ಆಮೇಲೆ ನೆಕ್ಸ್ಟ್ ರೀ, ನನಗೆ ನಿಂದು ನಿಜ ಹೆಸರು ಹೇಳು. ನಿನ್ನ ನಿಜವಾದ ಹೆಸರು ಏನಿದೆ ನಂಗೆ ಹೇಳು ಅಂತ ಹೇಳ್ತಿರ್ತೇವೆ ನೋಡ್ರಿ ಕನ್ನಡದಲ್ಲಿ. ಅದನ್ನು ಮರಾಠಿ ಹೇಳ್ಬೇಕ್ರಿ. मला तुझे खरे नाव सांग. मला तुझे खरे नाव सांग. ಆಮೇಲೆ ನೆಕ್ಸ್ಟ್ ರೀ, ನನಗೆ ವಿಶ್ವಾಸ ಇದೆ. ನಿನ್ನ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೇವೆ ನೋಡ್ರಿ ನಾವು. ನನಗೆ ವಿಶ್ವಾಸ ಇದೆ ಅಂತ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ. मला खात्री आहे. मला खात्री आहे. ಆಮೇಲೆ ನೆಕ್ಸ್ಟ್ ರೀ, ನೀ ನನ್ನ ಜೊತೆ ಸುರಕ್ಷಿತವಾಗಿ ಇದೆಯಾ. ನೀನು ನನ್ನ ಜೊತೆ ಸುರಕ್ಷಿತವಾಗಿದ್ದೀಯಾ, ನನಗೇನು ಇದನ್ನಿಲ್ಲ ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ. ಅದನ್ನೇ ಮರಾಠಿ ಹೇಳ್ಬೇಕ್ರಿ. तू माझं बरोबर सुरक्षित आहे. तू माझं बरोबर सुरक्षित आहे. ಆಮೇಲೆ ನೆಕ್ಸ್ಟ್ ರೀ, ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ. ನಾವು ಯಾರ ಹತ್ರ ಫೋನ್ದಾಗೆಲ್ಲ ಮಾತಾಡ್ತಿರ್ತೀವಿ ನೋಡ್ರಿ, ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ, ನಾನು ಏನೂ ಕಾಳಜಿ ಮಾಡಬೇಡ್ರಿ ಅಂತ ಹೇಳ್ತಿರ್ತೀವಿ ನೋಡ್ರಿ. ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ. मी इथे सुरक्षित आहे. मी इथे सुरक्षित आहे. ಆಮೇಲೆ ನೆಕ್ಸ್ಟ್ ರೀ, ನಂದು ಚರ್ಮ ಒಣಗಿದೆ. ನಮ್ದು ಚರ್ಮ ಭಾಳ ಡ್ರೈ ಆಗಿದೆ, ಒಣಗಿದೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ. माझी त्वचा कोरडी आहे. माझी त्वचा कोरडी आहे. ಆಮೇಲೆ ನೆಕ್ಸ್ಟ್ ರೀ, ನಾನು ಮೊದಲೇ ತೋರಿಸಿಕೊಂಡಿದ್ದೇನೆ. ನಾನು ಮಳೆಯಲ್ಲಿ ಮೊದಲೇ ತೋರಿಸ್ಕೊಂಡಿದ್ದೇನೆ ಅಂತ ಹೇಳ್ತಿರ್ತೀವಿ ನೋಡ್ರಿ ಕನ್ನಡದಲ್ಲಿ. ನಾನು ಮೊದಲೇ ತೋರಿಸಿಕೊಂಡಿದ್ದೇನೆ. ಅದನ್ನು ಕನ್ನಡದ ಹೇಳ್ಬೇಕು, ಮರಾಠಿ ಹೇಳ್ಬೇಕ್ರಿ. मी आधीच भिजलो आहे. मी आधीच भिजलो आहे. ಆಮೇಲೆ ನೆಕ್ಸ್ಟ್ ರೀ, ನನಗೆ ಹಸಿವು ಆಗಿದೆ. ನಾವು ಕನ್ನಡದಾಗ ಹೇಳ್ತಿರ್ತೀವಿ ನನಗೆ ತುಂಬ ಹಸಿವಾಗಿದೆ, ನಂಗೆ ಹಸಿವಾಗಿದೆ ಅಂತ. ಅದನ್ನೇ ಮರಾಠಿ ಹೇಳ್ಬೇಕ್ರಿ. मला भूक लागली आहे. मला भूक लागली आहे. ಆಮೇಲೆ ನೆಕ್ಸ್ಟ್ ರೀ, ನಂದು ಹೊಟ್ಟೆ ತುಂಬಿದೆ. ನಾವು ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ, ನನ್ನ ತುಂಬ ಹೊಟ್ಟೆ ತುಂಬೈತಿ, ನಾನು ತುಂಬೈತಿ ಹೊಟ್ಟೆ ಅಂತ. ಅದನ್ನೇ ಮರಾಠಿ ಹೇಳ್ಬೇಕ್ರಿ. माझं पोट भरले आहे. माझं पोट भरले आहे. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ನಲ್ಲಿ ಹೇಳ್ರಿ. ಮತ್ತು ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೆ ಬಾಯ್ ಬಾಯ್. ಧನ್ಯವಾದಗಳು.